ಎಲ್ರಿಗೂ ನಮಸ್ಕಾರ. ನಾನೀಗ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ಗೆ ಆಗಮಿಸಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸು. ಎಷ್ಟು ಚೆನ್ನಾಗಿದೆ ಅಷ್ಟೇ ಅಪಾಯವಾಗಿದೆ. ಸೊ ನೋಡಿ, ನಿನ್ನೆ ಒಂದು ಹುಡುಗಿ ಈ ಒಂದು ಮಾಣಿಕ್ಯದಾರ ಏನು ಈ ಒಂದು ವ್ಯೂ ಪಾಯಿಂಟಿಂದ ಬಿದ್ದು ಡೆತ್ ಆಗಿಬಿಟ್ಟಿದೆ. ಸೊ ಅಲ್ಲಿಗೆ ಹೋಗ್ತೀನಿ, ಅಲ್ಲಿನ ಒಂದಷ್ಟು ವೀಡಿಯೋ ತೋರಿಸ್ತೀನಿ. ಸೊ ಅದಕ್ಕೂ ಮುನ್ನ ತಾವು ಇಲ್ಲೊಂದು ವ್ಯೂ ನೋಡಿ. ಸೊ ದಯವಿಟ್ಟು ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಪ್ರವಾಸಿ ತಾಣಗಳಿಗೆ ಆಗಮಿಸ್ತಕ್ಕಂಥವ್ರು ಅಪಾಯದ ಸ್ಥಳಗಳಿಗೆ ಭೇಟಿ ನೀಡಬೇಡಿ ಕಣ್ರಪ್ಪ. ಏಕೆಂದರೆ ನೋಡಿ, ಆ ಹುಡುಗಿ ರೀಲ್ಸ್ ಮಾಡಿಕೊಂಡು ಫೋಟೋ ತಕ್ಕೊಂಡು ಹೋಗ್ತಾ ಇತ್ತು ಅಂತಕ್ಕಂಥ ಒಂದು ಹೇಳಿಕೆ. ಒಟ್ಟು ಇನ್ನೂ ಸೂಕ್ತವಾದ ಮಾಹಿತಿಗಳು ಲಭ್ಯವಾಗಿಲ್ಲ. ಸೊ ಇವಾಗ ನೋಡ್ಬೇಕು ನೀವು, ನಾ ಕೊಡೋ ಮಾಹಿತಿಗೆ ಇವಾಗ ನೋಡಬೇಕು, ಇನ್ನೂ ಸೂಕ್ತವಾದ ಮಾಹಿತಿಗಳು ಲಭ್ಯವಾಗಿಲ್ಲ. ಆದ್ದರಿಂದ ದಯವಿಟ್ಟು ಯಾರೇ ಆಗಲಿ ಪ್ರವಾಸಿಗರು ಒಂದು ಹೊಸ ಸ್ಥಳಗಳಿಗೆ ಆಗಮಿಸಿದರೆ ತಾವು ದಯವಿಟ್ಟು ಜೋಪಾನ, ತಮ್ಮ ಒಂದು ಜೀವ ಅತ್ಯಮೂಲ್ಯವಾದದ್ದು. ಸೊ ನೋಡಿ, 40 ಜನ ಬಂದಿರಂತೆ ವಯನಾಡಿಂದ ಪ್ರವಾಸಿಗರು. 40 ಜನ ಬಂದು ಅದರಲ್ಲಿ ಒಂದು ಹುಡುಗಿ ಡೆತ್ ಆಗಿಬಿಟ್ಟಿದೆ. ನೋಡಿ, ಮಾಣಿಕ್ಯದಾರ ಅಲ್ಲಿ ಅಲ್ಲಿ ನೀರು ಧುಮುಕುವ ಸ್ಥಳ ಇದೆ. ಸೊ ಅಲ್ಲಿಗೆ ಹೋಗ್ತೀನಿ, ಅಲ್ಲಿಂದ ಬಿದ್ದಿರೋದು ಅಂತಕ್ಕಂಥ ಒಂದು ಹೇಳಿಕೆ. ಇಲ್ಲಿ ಸಾರ್ವಜನಿಕರನ್ನ ವಿಚಾರಿಸ್ತೀನಿ, ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಸೊ ಇರಲಿ, ಒಟ್ಟು ಆ ಬಾಡಿ ಸಿಕ್ಕಿರೋ ಸ್ಥಳ ತೋರಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ, ಸೊ ಇಲ್ಲಿನ ಒಂದಷ್ಟು ಮನಮೋಹಕವಾದ ದೃಶ್ಯವನ್ನು ಕಣ್ತುಂಬ್ಕೊಳ್ಳೋಣ ಬನ್ನಿ. ಸೊ ಇಲ್ಲೆಲ್ಲ ವೀಡಿಯೋ ಶೂಟೆಲ್ಲ ಭಯಂಕರವಾಗಿ ಮಾಡ್ತಾರೆ ಬ್ರದರು, ಸಖತ್ತ ಮಾಡ್ತಾರೆ ನೋಡಿ. ನ್ಯೂಸ್ನವರು, ಮಾಧ್ಯಮದವರು ಇವರು ನೋಡಿರಿ, ಅಲ್ಲಿಂದ ಶೂಟ್ ಮಾಡ್ತಾರೆ ಕಣ್ರಿ. ನಾವು ಇವ್ರನ್ನೇ ಶೂಟ್ ಮಾಡ್ಬಿಡೋಣ. ബാബാ ബുധൻഗിരി കുന്നുകളിലുള്ള മാണിക്യധാര വെള്ളച്ചാട്ടത്തിന്റെ തൊട്ടരികിലാണ് നമ്മളുള്ളത്. ഇവിടെ ഒരു വ്യൂ പോയിന്റ് നമുക്ക് കാണാൻ സാധിക്കും. തൊട്ടടുത്തായി ഒരു പാർക്കിംഗ് ഗ്രൗണ്ട്. ನೋಡಿ, ನ್ಯೂಸ್ ಮಾಡ್ತಾ ಇದ್ದಾರೆ ಇವರು. ಏನಕ್ಕೆ ನ್ಯೂಸ್ ಅಂದರೆ, ನಿನ್ನೆ ಒಂದು ಹುಡುಗಿ ಡೆತ್ ಆಗೋಯ್ತಲ್ಲ, ಕೇರಳದಿಂದ ಬಂದವ್ರೆ ನೋಡಿ, ಸೆಲ್ಫಿ ಅಂತ ಹೇಳ್ತಾರೆ. കാണാതാകുന്നത്. പിന്നെ ബന്ധുക്കളൊക്കെ തന്നെ പരിസരത്ത് മുഴുവൻ അരിച്ചുവിറക്കി തിരച്ചിൽ നടത്തിയെങ്കിലും യാതൊരു തരത്തിലുള്ള പ്രയോജനവും ഉണ്ടായില്ല. ഇപ്പോൾ ನೋಡಿ, ഇന്നലെ നമ്മൾ കണ്ടതാണ് മൃതദേഹവുമായി. ವಿಚಾರ ಏನು ಅಂತಲೇ ಗೊತ್ತಿಲ್ಲ ಅಂತಾರೆ ಇಲ್ಲಿ ಸಾರ್ವಜನಿಕರು. ಹೇಗಿದೆ ನೋಡಿ ವ್ಯೂ. ಇದುವೇ ದೇವಿರಮ್ಮನ ಟೆಂಪಲ್ಲು. ಸಖತ್ತಾಗಿದೆ ದೇವಿರಮ್ಮನ ಟೆಂಪಲ್ಲು. ಬ್ಯೂಟಿಫುಲ್ ಆದಂತಹ ಒಂದು ವ್ಯೂ ನಾವು ಕಾಣಬಹುದು. ಸೊ ನನಗೆ ಇಲ್ಲೇ ಭಯ ಪಡ್ತೀನಿ, ಕೆಲವರು ಇನ್ನೂ ಹತ್ರಕ್ಕೆ ಹೋಗ್ತಾರೆ ಗುರು. ಇಲ್ಲೇ ಎದುರುತ್ತೀವಿ ನಾವು. ಕೇರಳದ ಮೂಲದ ವಯನಾಡಿನ ಪ್ರವಾಸಿಗರು ಏನೀ ಒಂದು ಮಾಣಿಕ್ಯದಾರ ವ್ಯೂ ಪಾಯಿಂಟಿಂದ ಒಂದು ಹುಡುಗಿ, ಆಕೆ ಹೆಸರು ಶ್ರೀನಂದನ ಅಂತಕ್ಕಂಥ ಹುಡುಗಿ ರೀಲ್ಸ್ ಮಾಡಬೇಕಾದ್ರೆ ಕೆಳಗಡೆ ಬಿದ್ದು ತೀರ್ಕೊಂಡಿದ್ದಾಳೆ ಅಂತಕ್ಕಂಥ ಒಂದು ಹೇಳಿಕೆ ಇದೆ. ಸೊ ಆ ಒಂದು ಸ್ಥಳಕ್ಕೆ ಹೋಗೋಣ ಬನ್ನಿ. ಹೇಗಿದೆ ನೋಡಿ, ದೇವಿರಮ್ಮ ಟೆಂಪಲ್. ಇಲ್ಲೊಂದು ಸೂಪರ್ ಆಗಿರೋ ವ್ಯೂ ತೋರಿಸ್ತೀನಿ, ಕಣ್ ತುಂಬ್ಕೊಳ್ಳಿ. ಸಖತ್ತಾಗಿದೆ ವ್ಯೂ. ಅಬ್ಬಬ್ಬಬ್ಬಬ್ಬ, ಏನು ಗುರಿಲಿ, ಅಯ್ಯೋ ಶಿವನೇ, ಏನಪ್ಪ ಇದು ಕೈಲಾಸ. ಅಯ್ಯೋ ಕತೆ. ಸೊ ಇದುವೇ ಮಾಣಿಕ್ಯದಾರ ಒಂದು ವ್ಯೂ ಪಾಯಿಂಟ್ ಇದು. ಇಲ್ಲಿ ದೇವಿರಮ್ಮನ ಟೆಂಪಲನ್ನು ನಾವು ವೀಕ್ಷಣೆ ಮಾಡ್ಬೋದು. ವೀಕ್ಷಣೆ ಮಾಡಿ, ಭಾಳ ಅದ್ಭುತವಾಗಿದೆ. ಸೊ ಇಲ್ಲಿ ಏನಪ್ಪ ವಿಶೇಷ ಅಂದರೆ,
ಈಗ ಯಾರೂ ಹೋಗಲ್ಲ ಅನ್ಸುತ್ತೆ ಅಲ್ಲಿಗೆ ನಾನು ಅಂದ್ಕೊಂಡಂಗೆ. ಇಲ್ಲೆಲ್ಲ ಟೂರಿಸ್ಟು ನೋಡಿ ಅದ್ರ ಮೇಲೆಲ್ಲ ಹೋಗಿದ್ದಾರೆ. ದಯವಿಟ್ಟು ಇಂತಹ ತಪ್ಪು ಮಾಡಬೇಡಿ. ನೋಡಿ ಆ ಟಾಪಲ್ಲಿದ್ದಾರೆ ನೋಡಿರಿ. ಯಾಕೆ ಅಂತಂದರೆ ನಿನ್ನೆ ತಾನೇ ಕೇರಳದಿಂದ ಬಂದಿರತಕ್ಕಂಥ ಪ್ರವಾಸಿಗರು, ಅದರಲ್ಲಿ ಒಂದು ಹುಡುಗಿ ರೀಲ್ಸ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ನೋಡಿ ಈ ರೀತಿ ಡೇಂಜರ್ ಸ್ಪಾಟ್ಗೆ ಹೋಗಿ ಕೆಳಗಡೆ ಬಿದ್ದು ಸತ್ತೋಗಿದೆ. ಅರ್ಥ ಆಯ್ತಾ? ಬಾಡಿನ ನಿನ್ನೆ ತೆಗೆದಿದ್ದಾರೆ, 8ನೇ ತಾರೀಕು ಬಿದ್ದಿರೋದು. ಅರ್ಥ ಆಯ್ತಾ? ಶ್ರೀನಂದನ ಅಂತ ಆಕೆ ಹೆಸರು. ಆಮೇಲೆ ಕೇರಳದವರು, ವಯನಾಡಿಂದ ಬಂದಿರತಕ್ಕಂಥ ಟೂರಿಸ್ಟು. ಯಾವುದೇ ಕಾರಣಕ್ಕೂ ನೋಡಿ ಇಲ್ಲಿ ನೋಡ್ರಿ, ಆ ತುದಿಗೆ ಹೋಗೋ ಅವಶ್ಯಕತೆ ಇದೆಯಾ? ಪ್ರವಾಸಿಗರು ಪ್ರವಾಸಿ ತಾಣದಲ್ಲಿ ಅಧಿಕ ಪ್ರಸಂಗತನವನ್ನು ಮೆರೆಯಬೇಡಿ. ನೋಡಿ ಈ ತರಹದ ಒಂದು ವ್ಯೂ ಪಾಯಿಂಟ್ ಏನಿದೆ, ಎಷ್ಟು ಡೇಂಜರ್ ಇದೆ ನೋಡಿ ಆ ಸ್ಪಾಟು. ಅಲ್ಲಿಗೆ ಹೋದರೆ ಸೀದಾ ಕೆಳಕ್ಕೆ. ಅಲ್ಲಿ ಆ ಥರ ಜಾಗದಲ್ಲಿ ರೀಲ್ಸ್ ಮಾಡೋಕ್ಕೋಸ್ಕರ ಹೋಗಿರೋದು ಅಂತಕ್ಕಂಥ ಹೇಳಿಕೆ. ಕೆಲವರು ಅಂತಾರೆ ಏನಾಯಿತು ಅಂತಲೇ ಗೊತ್ತಿಲ್ಲ ಸರ್. ಈಗ ನಾನು ವಿಚಾರಿಸ್ದೆ ಸಾರ್ವಜನಿಕರನ್ನ, ಏನಾಯ್ತು ಅಂತಲೇ ಗೊತ್ತಿಲ್ಲ ಈ ಥರ ಹೇಳ್ತಾರೆ. ಅಂದರೆ ಫ್ಯಾಮಿಲಿ ಬಂದಿರೋದವರು 40 ಜನ ಫ್ಯಾಮಿಲಿ ಕೇರಳದಿಂದ. ಸೊ ಅವ್ರು ಏನಾಗಿದ್ದಾರೆ ಅಂದರೆ 2 ಹುಡುಗಿರು ಸಪ್ರೇಟ್ ಹೋಗಿದ್ದಾರೆ ವೀಡಿಯೋ ಮಾಡಿಕೊಂಡು ಅಂತ ಹೇಳಿಕೆ. ಆಕೆ ಏನು ಮಾಡಿದ್ದಾಳೆ, ಕೆಳಗಡೆ ಬಿದ್ದಿದ್ದಾಳೆ. ಎಷ್ಟು ಡೇಂಜರ್ ಇದೆ ನೋಡ್ರಿ ಅಲ್ಲಿ ನೋಡ್ರಿ ಹೆಂಗಿದೆ. ಸೊ ಅಂಥ ಸ್ಥಳಗಳಿಗೆ ಯಾಕೆ ಹೋಗಬೇಕು ಪ್ರವಾಸಿಗರು, ಆ ತರಹದ ಸ್ಪಾಟ್ಗಳಿಗೆ ಯಾಕೆ ಹೋಗಬೇಕು ಅಂತ ನಾನು ಹೇಳೋದು. ನೋಡಿ ಆ ಥರ ಜಾಗಕ್ಕೆ ಹೋಗಿ ಬಿದ್ದು ಸತ್ತಿರೋದು. ಇಲ್ಲೆಲ್ಲ ಡೇಂಜರಸ್ ಸ್ಪಾಟ್ಗಳಿದೆ. ಸೊ ಅಲ್ಲಿಗೆಲ್ಲ ಯಾಕೆ ಹೋಗ್ಬೇಕು? ಆ ತುದಿಗೆ ಅಲ್ಲಿ ನೋಡ್ರಿ, ಆ ತುದಿಲಿ ಹೋಗಿ ನಿಂತವ್ರೆ. ಅದರಿಂದ ಸ್ವಲ್ಪ ಮುಂದಕ್ಕೆ ಅಲ್ಲಿ ಎಲ್ಲ ಒಂದು ಸ್ಪಾಟಲ್ಲಿ ಬಿದ್ದರೂ ಓಕೆ, ಕ್ಲೋಸು. ಅರ್ಥ ಆಯ್ತಾ? ಒಂದೇ ಒಂದು ಸ್ಪಾಟಲ್ಲಿ ಬಿದ್ದರೂ ಕ್ಲೋಸು. ದಯವಿಟ್ಟು ಹಾಗನ್ಬಿಟ್ಟು ನೀ ಯಾಕೆ ಹೋಗಿದ್ದೆ ಅಂತಾರೆ ಕೆಲವರು, ವಿಕೃತ ಮನಸ್ಥಿತಿ ಉಳ್ಳವರು. ನಾನು ಆ ಥರ ಡೇಂಜರ್ ಸ್ಪಾಟ್ಗೆ ಹೋಗಿಲ್ಲಪ್ಪ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಕೆಲವು ವಿಕೃತ ಮನಸ್ಥಿತಿ ಉಳ್ಳವರು ಇದ್ದಾರೆ. ನಾವು 4 ಜನಕ್ಕೆ ಉಪಕಾರ ಆಗಲಿ ಅಂತ ಒಂದು ಒಳ್ಳೆ ವಿಚಾರಗಳನ್ನು ತಿಳಿಸ್ತಾಯಿದ್ರೆ ಅದನ್ನು ತಿರುಚಿ ಹೇಳಿಕೆ ಕೊಡ್ತಕ್ಕಂಥದ್ದು. ಇಲ್ಲೊಂದು ವ್ಯೂ ಸಿಗುತ್ತೆ, ಸೂಪರಾಗಿದೆ. ಹಾಗಂಬಿಟ್ಟು ಹೋಗಬೇಡ ನೀನು ಪಾತಾಳಕ್ಕೆ ಅನ್ಬೇಡಿ, ನಾವು ಹೋಗಲ್ಲ ಹಂಗೆಲ್ಲ. ಅರ್ಥ ಆಯ್ತಾ? ನೋಡ್ಕೊಂಡು ಹೋಗ್ತೀವಿ. ನಾನು ನಿಮಗೆ ಬರಬೇಡಿ ಅಂತಕ್ಕಂಥ ಸಂದೇಶ ಅಷ್ಟೇ, ಇನ್ನೇನಿಲ್ಲ. ನೋಡಿ ಓಕೆ, ನೋಡಿ ಇದೇ ಡೇಂಜರು. ಅರ್ಥ ಆಯ್ತಾ? ನೋಡಿ ಇಂಥ ಜಾಗಕ್ಕೆ ಹೋಗಿ ರೀಲ್ಸ್ ಮಾಡ್ತೀನಿ ಅಂತ ಹೋಗಿ ಬಿದ್ದಿರೋದು ಕೆಳಕ್ಕೆ. ಹೆಂಗಿದೆ ಗೊತ್ತಾ ಪಾತಾಳಲ್ಲಿ ನೋಡ್ರಿ. ದಯವಿಟ್ಟು ಇಂತಹ ತಪ್ಪುಗಳಿಗೆ ಅನುವು ಮಾಡಿಕೊಳ್ಳಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಕಣ್ರಪ್ಪ, ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ. ಸೊ ಇದುವೇ ಮಾಣಿಕ್ಯದಾರ ಒಂದು ವ್ಯೂ ಪಾಯಿಂಟು. ಸೊ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ನೀರು ಧುಮುಕುವ ಸ್ಥಳ ಏನಿದೆ ಅದ್ರ ಪಕ್ಕದಲ್ಲಿ ಹಾಕಿ ಬಿದ್ದು ಡೆತ್ ಆಗಿರ್ತಕ್ಕಂಥದ್ದು. ಆ ರೀತಿಯೆಲ್ಲ ಹೋಗಬೇಡಿ, ಆ ರೀತಿಯೆಲ್ಲ ಮೇಲೆಲ್ಲ ಹತ್ತಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ ಕಣ್ರಪ್ಪ. ನಾವು ಹೇಳೋದು ನಮ್ಮ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಇನ್ನೇನು ಹೇಳೋದು? ಹೋಗಬೇಡಿ, ಅಪಾಯದ ಜಾಗಗಳಿಗೆ ಹೋಗಬೇಡಿ, ಹುಷಾರು, ಜೋಪಾನ ಅಂತಕ್ಕಂಥ ಒಂದು ಮೆಸೇಜ್ಗಳು ಕೊಡ್ತೀವಿ. ಅದರಲ್ಲಿ ವಿಕೃತ ಮನಸ್ಥಿತಿ ಉಳ್ಳವ್ರು ಏನು ಮಾಡ್ತಾರೆ, ನೀ ಯಾಕೆ ಹೋಗಿದೆ, ನಿನ್ಗೆ ಯಾಕೆ ಬೇಕು, ಈ ರೀತಿ ಹೇಳ್ತಾರೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮು ನಾವು ನಮ್ಮ ಜಲಪಾತಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅಂದ್ಬಿಟ್ಟು ಒಂದು ಕಂಟೆಂಟ್ ಹಾಕಿದೆ. ಇಲ್ಲೇನೋ ಇದೆ ಅಂದ್ಬಿಟ್ಟು ಹೋಗಿ ನೀವು ಜೀವ ಕಳ್ಕೊಬೇಡಿ ಅಂದ್ಬಿಟ್ಟು ಒಂದು ಕಂಟೆಂಟ್ ಹಾಕ್ತೆ. ಆವಾಗ ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ ಒಂದಷ್ಟು ಜನ. ಆದರೆ ಒಂದಷ್ಟು ಜನ ಅಂದರೆ ಒಂದು 20% 20 ಇಲ್ಲ, ಒಂದು 10% ಅಂತ ಹೇಳ್ಬೋದು. 100ರಲ್ಲಿ 10%. ಇನ್ನು 90% ಒಳ್ಳೆ ಗುಡ್ಡು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಗಮನಿಸೋದಾದರೆ ದಯವಿಟ್ಟು ತಾವು ಈ ರೀತಿ ಪ್ರಪಾತಗಳ ಮೇಲೆ ಬಂದು ಜೀವವನ್ನು ಕಳ್ಕೊತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಡಿ. ಪ್ರವಾಸಿಗರು, ವಿಶೇಷವಾಗಿ ಪ್ರವಾಸಿಗರು ತಮ್ಮ ಒಂದು ಜೀವವನ್ನು ಕಾಪಾಡಿಕೊಳ್ಳಿ. ಬನ್ನಿ, ನೋಡಿ, ಸಂತೋಷವಾಗಿ ಕಾಲವನ್ನು ಕಳೆಯಿರಿ. ಯಾವುದೇ ಕಾರಣಕ್ಕೂ ಈ ರೀತಿಯ ಜರಿಗಳ ಮೇಲೆ, ಈ ರೀತಿಯ ಏನಂತಾರೆ ಇದಕ್ಕೆ, ಬಂಡೆಗಳ ಮೇಲೆ, ಈ ರೀತಿ ಗುಡ್ಡಗಳ ಮೇಲೆ, ಪ್ರಪಾತದ ಮೇಲೆ ನಿಂತ್ಕೊಂಡು ಕಾಲವನ್ನು ಕಳೆಯಬೇಡಿ ಕಣ್ರಪ್ಪ. ಹೇಗಿದೆ ವ್ಯೂ ನೋಡ್ರಪ್ಪ. ಕಾಲವನ್ನು ಕಳೆಯಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಅರ್ಪಣೆ ಮಾಡ್ತಾಯಿದ್ದೀನಿ ಕಣ್ರಪ್ಪ. ಧನ್ಯವಾದಗಳು.